रामाय रामभद्राय रामचंद्राय वेदसे रघुनाथाय नाथाय सीतायापते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्मजिज्ञासा। ओम ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾವಾಗ ರಾಜಕುಮಾರರುಗಳೆಲ್ಲ ತಲೆ ಬಗ್ಗಿಸಿಕೊಂಡು ಕೂತಿದ್ದಾರೆ, ಯಾರು ಆ ಮತ್ಸ್ಯಯಂತ್ರ ಭೇದನಕ್ಕೆ ಹೋಗ್ತಾನೇ ಇಲ್ಲ. ಆವಾಗ ಭೀಮಾರ್ಜುನರು ಎರಡು ಬ್ರಾಹ್ಮಣರ ಗುಂಪಿನಿಂದ ಇಬ್ಬರು ಬ್ರಾಹ್ಮಣರು ಎದ್ದರು. ಭೀಮ ಅರ್ಜುನ ಅಂದರೆ ಬ್ರಾಹ್ಮಣರ ವೇಷದಲ್ಲಿರುವಂಥ ಭೀಮಾರ್ಜುನರು. ಸೊ ಅರ್ಜುನ ಮತ್ಸ್ಯಯಂತ್ರ ಭೇದನ ಮಾಡಿಯೇ ಬಿಟ್ಟ. ಆವಾಗ ಈ ರಾಜಕುಮಾರರುಗಳಿಗೆ ಏನು ಎಲ್ಲಿಲ್ಲದ ಉತ್ಸಾಹ ಬಂದುಬಿಡ್ತು. ಅಯ್ಯೋ, ಅವರು ಮಾಡದಿದ್ದರೆ ನಾವು ಮಾಡ್ಬೋದಿತ್ತಲ್ಲ ಅಂತ. ಸೊ ಏನು, ಯುದ್ಧಕ್ಕೆ ಬಂದುಬಿಟ್ರು. ಭೀಮಸೇನ ಹೋದ, ಒಂದು ದೊಡ್ಡ ಮರವನ್ನು ಕಿತ್ತು ಹಿಡ್ಕೊಂಡು ಬಂದ. ಹಾಕ್ತೇನೆ ನಿಮ್ಮ ತಲೆಗೆ ಅಂತ ಓಡಿದರು. ಒಬ್ಬರು ಸಹ ಇಲ್ಲ, ಅವರು ಪರಾರಿ ಆದರು. ಆದರೆ ಕರ್ಣನಿಗೆ ಕುತೂಹಲ, ಇನ್ನೊಬ್ಬ ಶಲ್ಯನಿಗೆ ಕುತೂಹಲ. ಅಂತೇಳಿದರೆ ಇವನು ಯಾರು ಅಂತೇಳಿದರೆ, ಶಲ್ಯನೂ ಕೂಡ ಮಹಾಬಲಿಷ್ಠ. ಈ ಮಹಾಬಲಿಷ್ಠ ಒಬ್ಬ ಇದ್ದಾನೆ, ಇವನು ಯಾರು ಈ ಎರಡು ಜನ ಬ್ರಾಹ್ಮಣರಲ್ಲಿ, ಅದನ್ನೊಂದು ಪತ್ತೆ ಹಚ್ಚಬೇಕು ಅಂತ. ಇವನಿಗೆ ಆ ಮತ್ಸ್ಯಯಂತ್ರ ಭೇದನ ಮಾಡಿದ ಈ ಬ್ರಾಹ್ಮಣ ಯಾರು, ನನಗೆ ಆಗದ್ದನ್ನು ಇದನ್ನು ಮಾಡಿದವ ಯಾರು ಅಂತ ಕರ್ಣನಿಗೆ ಕುತೂಹಲ. ಸೊ ಹೀಗಾಗಿ ಏನಾಯಿತು, ಕರ್ಣ ಈ ಅರ್ಜುನನ ಅಂತ ಹೇಳಿದರೆ ಬ್ರಾಹ್ಮಣ ವೇಷದಲ್ಲಿರುವಂಥ ಅರ್ಜುನನನ್ನು, ಅವನಿಗೆ ಗೊತ್ತಿಲ್ಲ ಯಾರು ಅಂತ, ಅರ್ಜುನನನ್ನು ಮೇಲೇರಿ ಹೋಗ್ತಾನೆ, ಯುದ್ಧಕ್ಕೆ ಬರ್ತಾನೆ. ಹಾಗೆ ಶಲ್ಯ ಭೀಮನ ಮೇಲೇರಿ ಬರ್ತಾನೆ. ಇಷ್ಟಾಗುವಾಗ ಶಲ್ಯನನ್ನು ಭೀಮ ಏನು ಮಾಡಿದ, ಎರಡು ಕೈಯಿಂದ ಭುಜಗಳಿಂದ ಎತ್ತಿ ಆಕಾಶಕ್ಕೆ ತೂರಿದಾಗ ಮಾಡಿದ. ಶಲ್ಯನಿಗೆ ಜೀವ ಹೋದಾಗಾಯಿತು. ಅವರೇ, ನನ್ನನ್ನೇ ಎತ್ತಿ ಮೇಲೆ ಬಿಸಾಡಬೇಕಿದ್ದರೆ ಇವನು ಎಂತಹ ಬಲಿಷ್ಠನೋ. ಆಮೇಲೆ ಹಿಡ್ದ, ಅರೆ ಮಾವ ಅಲ್ವಾ ಅಂತ ಹೇಳಲಿಲ್ಲ, ಯಾಕಂದರೆ ಈ ಗುರ್ತು ಹೇಳಲಿಲ್ಲ ಅವನು. ಸೊ ಮಾವ ಅಂತ ಏನು ಮಾಡಿದ, ಪುನಃ ಹಿಡಿದು ಮೆಲ್ಲ ಭೂಮಿ ಮೇಲೆ ಇಟ್ಟ. ಶಲ್ಯ ಓಡಿದ. ಅಂತೇಳಿದರೆ ಇನ್ನು ಇಷ್ಟಕ್ಕೆ ಇವ ಹೇಗಾದರೂ ಒಂದು ಸಲಕ್ಕೆ ನೆಲಕ್ಕೆ ಇಟ್ಟಿದ್ದಾನೆ, ಇನ್ನೊಂದು ಸಲಕ್ಕೆ ನೆಲಕ್ಕೆ ಇಡಲಿಕ್ಕಿಲ್ಲ. ಆಕಾಶದಲ್ಲಿ ತೂರಿಯೇ ಬಿಟ್ಟರೆ ತಾನು ಜೀವ ಹೋದಿತ್ತು ಅಂತೇಳಿ ಶಲ್ಯ ಓಡಿದ. ಇನ್ನೀಗ ಉಳ್ಕೊಂಡದ್ದು ಒಬ್ಬನೇ, ಕರ್ಣ ಮತ್ತು ಅರ್ಜುನ. ಈ ಅರ್ಜುನ ಯಾರು, ಈ ಬ್ರಾಹ್ಮಣ ಯಾರು ಅಂತ ಕರ್ಣನಿಗೆ ಆಯಿತು. ಇಬ್ಬರು ಯುದ್ಧ ಮಾಡಿದರು. ಯುದ್ಧ ಮಾಡಿ ಅಂತೇಳಿದರೆ ಘಾತ ಆಗುವಂಥ ಯುದ್ಧ ಮಾಡಿದ್ದಾರೆ. ಏನು ಅದು ಪ್ರದರ್ಶನದ ಯುದ್ಧ ಅಲ್ಲ, ಇದು ಯುದ್ಧವೇ ಯುದ್ಧ ಮಾಡಿದ್ದಾರೆ. ಯುದ್ಧ ಮಾಡಿ ಕರ್ಣನಿಗೆ ಏನು ಮಾಡಿದರೂ ಕೂಡ ಇವನು ಸೋಲುವುದಿಲ್ಲ. ಅಂದರೆ ಚಿರಂ ಅಂತ ಹೇಳಿದರು. ಬಹಳ ಹೊತ್ತು ಇವರ ಮಧ್ಯದಲ್ಲಿ ಸೆಣಸಾಟ ನಡೆದಿದೆ. ಆದರೆ ಏನು ಮಾಡಿದರು ಅಂದರೆ ಕರ್ಣನಿಗೆ ಈಗ ಒಂದು 2 ನಿಮಿಷದಲ್ಲಿ ಸೋಲಿಸಿಬಿಡ್ತೇನೆ ಅಂತ ಹೇಳಿದ್ದು, ಇದು 2 ಗಂಟೆ ಆದರೂ ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದು ಏನಪ್ಪ ಇದು ಅಂತ ಭಾಳ ಆಶ್ಚರ್ಯ ಆಗೋಯ್ತು. ಈ ಬ್ರಾಹ್ಮಣನಿಗೆ ಇಷ್ಟು ಸಾಮರ್ಥ್ಯ ಇರುವುದಿದ್ದರೆ ಇನ್ನೇನು ಅಂತ ಹೇಳ್ಕೊಂಡು ಅದಕ್ಕೆ ಕೇಳ್ತಾನೆ. ಮತ್ತು ಕರ್ಣ ವ್ಯಥೆಗೊಂಡು, ಅಂದರೆ ಮನಸ್ಸಿಗೆ ಭಾಳ ಬೇಜಾರಾಗಿದೆ. ಒಂದು, ತಾನು ಹೊಡೆಸಿಕೊಂಡಿದ್ದೇನೆ, ಮತ್ಸ್ಯಯಂತ್ರ ಭೇದನ ಮಾಡಲಿಕ್ಕೆ ತನ್ನಿಂದ ಆಗಲಿಲ್ಲ. ಎರಡನೇದು, ಏನೂ ಹೊತ್ತು ಗೊತ್ತಿಲ್ಲದ, ಏನು ಪರಿಚಯ ಇಲ್ಲ, ಏನಿಲ್ಲ, ಯಾವನೋ ಒಬ್ಬ ಒಂದು ಬ್ರಾಹ್ಮಣ ಬಂದು ಅದನ್ನು ಬಿಲ್ಲು ಬಾಣ ಶಿವಧನುಸ್ಸನ್ನು ಎತ್ತಿ ಹೆದೆ ಏರಿಸಿ ಆ ಏನು ಪ್ರತಿಬಿಂಬವನ್ನು ನೋಡಿಕೊಂಡು ಕೆಳಗೆ ನೋಡಿಕೊಂಡು ಮೇಲೆ ಇದನ್ನು ಆ ಮತ್ಸ್ಯಯಂತ್ರವನ್ನು ಭೇದಿಸಿದ ಅಂತ ಹೇಳಿದರೆ ಅದು 2ನೇ ಅವಮಾನ ಆಯಿತು ಕರ್ಣನಿಗೆ. ತನ್ನಿಂದ ಆಗದಿದ್ದು ಒಬ್ಬ ಬ್ರಾಹ್ಮಣ ಮಾಡಿದ ಅಂತ. ಈಗ ಆ ಬ್ರಾಹ್ಮಣನನ್ನು ಸೋಲಿಸಿಬಿಡ್ತೇನೆ ಅಂತ ನೋಡಿದರೆ 2 ಗಂಟೆ ಯುದ್ಧ ಮಾಡಿದರೂ ಅವನೇನು ಸೋಲುವ ಅಂದಾಜೆ ಕಾಣುವುದಿಲ್ಲ ಅಂತೇಳಿದರೆ ಇದು ಪೂರ್ತಿ ಕರ್ಣನಿಗೆ ಬಹಳ ಒಂದು ಬೇಸರದ ಸಂಗತಿ ಆಗಿಬಿಟ್ಟು ವ್ಯಥಿತಂ ಅಂತ ಹೇಳ್ತಾರೆ. ವ್ಯಥಿತಂ ಅಂತೇಳಿದರೆ ವ್ಯಥಿತನಾಗಿಬಿಟ್ಟು ವಚನಂ ಭಭಾಷೆ, ಈ ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ, ನೀನು ಒಂದೋ ಫಲ್ಗುಣ ಅರ್ಜುನ ಇರಬೇಕು, ಇಲ್ಲ ಅಂದರೆ ಇಂದ್ರನೇ ಇರಬೇಕು, ಅಥವಾ ಯಾವುದೋ ಮಹಾಬ್ರಾಹ್ಮಣ ಮಹಾತಪಸ್ವಿ ಇರಬೇಕು. ನೀನು ಯಾರು ನೀನು ಅಂತ ಕೇಳ್ತಾನೆ. ಅಂತೇಳಿದರೆ ಅವನಿಗೆ
ಕುತೂಹಲ ಅನ್ನುವಂಥದ್ದು ಒಂದಷ್ಟು ಆಗಿಬಿಟ್ಟಿದೆ. ಇವನು ಯಾರು ಇವನು ಅಂತೇಳಿದರೆ ಏನು ಮಾಡಿದರೂ ಇವನಿಗೆ ಜೀರ್ಣ ಆಗ್ತಾ ಇಲ್ಲ. ಅಯ್ಯೋ, ಒಬ್ಬ ಬ್ರಾಹ್ಮಣ ತನ್ನ ಎದುರುಗಡೆ ನಿಂತು ಯುದ್ಧ ಮಾಡೋದು, ಪರಶುರಾಮಾಚಾರ್ಯರಿಂದ ವಿದ್ಯಾಭ್ಯಾಸ ಮಾಡಿ ಶಸ್ತ್ರಾಭ್ಯಾಸ ಮಾಡಿ ಅಸ್ತ್ರಗಳನ್ನು ಪಡೆದುಕೊಂಡು ಬಂದಿರುವಂಥ ಕಾರಣ ಈ ಬ್ರಾಹ್ಮಣನ ಹತ್ರ ಸೋಲುವಂಥ ಪರಿಸ್ಥಿತಿ ಬಂತಲ್ಲ ಅಂತ ನೀನು ಯಾರು ಅಂತ ಕೇಳಿದರೆ ಆ ಬ್ರಾಹ್ಮಣನ ಅವನು ನಾನು ಯಾರಾದರೆ ನಿನಗೇನು, ಯೋವ ಅಸ್ಮಿ ಕೋಪಿ, ನಾನು ಆಗಿದ್ದೇನೆ, ಕೋಪಿ ಯಾರಾದರೂ ಆಗಿದ್ದೇನೆ, ನಿನಗೇನೀಗ, ಇದು ನೀನು ಯುದ್ಧಕ್ಕೆ ಬಂದಿದ್ಯಲ್ಲ, ಯುದ್ಧ ಮಾಡಿದ್ಯಲ್ಲ, ಇಷ್ಟೊತ್ತು ಯುದ್ಧ ಮಾಡಿದ್ದೀನಿ ನೀನು, ಏನು ನಿಂದು ಸಾಮರ್ಥ್ಯ ಮುಗೀತಾ, ಇನ್ನೇನು ಎಲ್ಲ ಅಸ್ತ್ರಗಳಿಲ್ವ ನಿನ್ನ ಹತ್ರ? ಇಲ್ಲ ಅಂದರೆ ಹೊರಟು ಹೋಗು, ಶರಣಾಗತನಾಗು, ಆಮೇಲಿಂದ ಬೆನ್ನು ತೋರಿಸದು ಹೋಗು, ನೀನು ಓಡು, ಇಲ್ಲ ಅಂದರೆ ಯುದ್ಧ ಮಾಡು ಅಂತ ಹೇಳಿದ ಕೂಡಲೇ ಕರ್ಣನಿಗೆ ಹೇಗಾಗಬೇಕು ನೀವು ಆಲೋಚನೆ ಮಾಡಿ ಅಂತೇಳಿದರೆ, ಒಂದು ಸಲ ಸೋಲು ಶುರುವಾದರೆ ಖಂಡಿತ ಸೋಲುಗಳೇ ಬರುವುದಂತೆ ಆ ಥರ ಆಗಿಬಿಡ್ತು ಕರ್ಣನಿಗೆ. ಏನಪ್ಪ ಇದು, ಈ ಥರ ಯಾವತ್ತೂ ಆಗಲಿಲ್ಲ ಅಂತ. ಸೊ ಇಷ್ಟು ತನಕ ಆಗಿದೆ. 141ನೇ ಶ್ಲೋಕ ವೈಲಾರೆ. ಕಾರ್ಯಂ ನ ಮೇ ದ್ವಿಜವರೈ ಪ್ರತಿಯೋಧನೇನೆ ತ್ಯುಕ್ತ್ವಾ ಯಯೌ ರವಿಸುತ ಸುಯೋಧನಾದ್ಯೈಃ ನಾಗಾಖ್ವಯಂ ಪುರಮತ ದ್ರುಪದಾತ್ಮಜಾಂ ತಾಂ ಆದಾಯ ಚಾರ್ಜುನಯುತ ಪ್ರಯಯೌ ಸ ಭೀಮಃ. 141ನೇ ಶ್ಲೋಕ. ಕರ್ಣ ಹೇಳ್ತಾನೆ, ನನಗೆ ಬ್ರಾಹ್ಮಣ ಶ್ರೇಷ್ಠರಿಂದ ಕೂಡಿಕೊಂಡು ಯುದ್ಧ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಈ ರೀತಿ ಹೇಳಿ ಸುಯೋಧನೆ ಮೊದಲಾಗಿಯುಳ್ಳವರಿಂದ ಕೂಡಿಕೊಂಡು ಸೂರ್ಯನ ಮಗನಾದ ಆ ಕರ್ಣನು ಹಸ್ತಿನಾವತಿಯ ಕಡೆಗೆ ಹೋಗುತ್ತಾನೆ. ಅನಂತರ ಅರ್ಜುನನಿಂದ ಕೂಡಿದ ಆ ಭೀಮನು ದ್ರುಪದ ರಾಜನ ಮಗಳಾದ ದ್ರೌಪದಿಯನ್ನು ಕರೆದುಕೊಂಡು ಹೋಗುತ್ತಾನೆ. ಕಾರ್ಯಂ ನ ಮೇ ದ್ವಿಜವರೈಃ ಪ್ರತಿಯೋಧನೇನ ಇತ್ಯುಕ್ತ್ವಾ ಯಯೌ ರವಿಸುತಃ ಸುಯೋಧನಾದ್ಯೈಃ ನಾಗಾಹ್ವಯಂ ಪುರಮತ ದ್ರುಪದಾತ್ಮಜಾಂ ತಾಂ ಆದಾಯ ಚಾರ್ಜುನಯುತಃ ಪ್ರಯಯೌ ಸ ಭೀಮಃ. ಕಾರ್ಯಂ ನ ಮೇ, ಹಲವು ಹೋಗಿ ನಾನು ಇವನ ಬಾಯಿಗೆ ಸಿಕ್ಕಾಕೊಂಡು ಬಿಟ್ಟಲ್ಲ, ಕರ್ಣನಿಗೆ ಆಯಿತು. ಇವನನ್ನು ಸೋಲಿಸಲಿಕ್ಕೂ ಆಗಲಿಲ್ಲ, ಇವನು ಯಾರಂತ ತಿಳಿಲಿಕ್ಕೂ ಆಗಲಿಲ್ಲ. ಮಾತಿನಿಂದಾದರೂ ಸೋಲಿಸುವ ಅಂತೇಳಿದರೆ ಇವನ ಪರಿಚಯ ಹೇಳಲೂ ಇಲ್ಲ, ನಿನಗೆ ಯುದ್ಧ ಮಾಡಲಿಕ್ಕೆ ತಾಕತ್ತಿಲ್ಲ ಅಂತೇಳಿದರೆ ನೀನು ಶರಣಾಗತನಾಗು, ಓಡಿ ಹೋಗು ಅಂತ ಹೇಳಿಬಿಟ್ಟಲ್ಲ. ಅಯ್ಯೋ ದೇವರೇ ಅಂಥೇಳಿ ಕರ್ಣ ಎಣಿಸ್ಕೋತಾನೆ. ಅಯ್ಯೋ ಇದು ಏನಪ್ಪ, ಇವತ್ತು ಯಾರ ಮುಖ ನೋಡಿದ್ದೇನೆ ಬೆಳಿಗ್ಗೆ. ಕಾರ್ಯಂನ ಮೇ ದ್ವಿಜವರೈಹಿ ಅಂತೇಳಿದರೆ ಯಾರಾದರೂ ಇರಲಿ, ಇವನಂತೂ ವರ ಅಂತೇಳಿದರೆ ಶ್ರೇಷ್ಠ, ದ್ವಿಜ ಅಂದರೆ ಬ್ರಾಹ್ಮಣ, ಏನೋ ಮಹಾ ತಪಸ್ವಿ ಬ್ರಾಹ್ಮಣ ಮಾತ್ರ, ಇವನು ಮಹಾಜ್ಞಾನಿ ಬ್ರಾಹ್ಮಣ. ಏನೇ ಇರಲಿ, ಈ ಬ್ರಾಹ್ಮಣ ಶ್ರೇಷ್ಠರ ಜೊತೆಗೆ ಕಾರ್ಯಂ ನ ಮೇ, ನನಗೆ ಏನು ಕಾರ್ಯ, ನಾನು ಯಾಕೆ ಇವನ ಹತ್ರ ಯುದ್ಧ ಮಾಡಬೇಕು? ಬ್ರಾಹ್ಮಣರ ಜೊತೆ ಯುದ್ಧ ಮಾಡಿದರೆ ಇನ್ನೇನು, ಮೊದಲೇ ಇಂಥ ತಪಸ್ವಿ ಬ್ರಾಹ್ಮಣ, ಇವನನ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ, ಇಷ್ಟೆಲ್ಲ ಅಸ್ತ್ರಗಳು ನನ್ನ ಕೈಯಲ್ಲಿ ಇದ್ದರೂ ಇವನನ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ಇಂಥ ತೇಜಸ್ವಿ ಬ್ರಾಹ್ಮಣನ ಜೊತೆಗೆ ಬೇಡಪ್ಪ, ಈ ಬೇಡವೇ ಬೇಡ ಅಂತೇಳಿದ, ನಿಲ್ಲಿಸಿಬಿಟ್ಟ. ಕಾರ್ಯಂ ನೇಮೆ, ನನಗೆ ಏನು ಕೆಲಸ ಸುಮ್ಮನೆ ಇವನ ಹತ್ರ ಯುದ್ಧ ಮಾಡುವಂಥದ್ದು ಅಂಥೇಳಿ, ಕಾರ್ಯಂ ನನಗೆ ಕಾರ್ಯ ಇಲ್ಲ, ನನಗೆ ಕೆಲಸ ಇಲ್ಲ, ಏನು ಇವನೊಟ್ಟಿಗೆ ಯಾಕೆ ಯುದ್ಧ ಮಾಡಬೇಕು ನಾನು ಅಂತ ಅಂದರೆ ಬಂದಿದ್ದಾನೆ ಯಾಕೆ ಆಗಿದ್ರೆ ಅದು ಗೊತ್ತಿಲ್ಲ. ಸೊ ಕಾರ್ಯಂನ ಮೇ ನನಗೆ ನಾ ಕಾರ್ಯಂ, ಅಯ್ಯೋ ಇವನ ಜೊತೆ ಕೆಲಸ ಮಾಡು, ಇವನ ಜೊತೆಗೆ ಯಾಕೆ ಯುದ್ಧ ಮಾಡೋದು? ದ್ವಿಜವರೈಹಿ, ಇಂಥ ತೇಜಸ್ವಿಯಾದ ಜ್ಞಾನಿಯಾದ ಬ್ರಾಹ್ಮಣನ ಹತ್ರ ನಾನು ಯಾಕೆ ಸೆಣಸಾಡೋದು, ಬೇಡ ಅಂತೇಳಿಬಿಟ್ಟು ದ್ವಿಜವರೈಹಿ ಪ್ರತಿಯೋಧನೇನ ಇತ್ಯುಕ್ತ. ಪ್ರತಿಯೋಧನೇನ ಅಂದರೆ ಇವನ ಜೊತೆಗೆ ಯುದ್ಧ ಮಾಡೋದು ಯಾಕೆ, ನಾ ಕಾರ್ಯಂ, ಇಲ್ಲ ನನಗೆ ಕೆಲಸ ಇಲ್ಲ ಇವನ ಜೊತೆಗೆ ಯುದ್ಧ ಮಾಡುವಂಥದ್ದು ಅಂತ ಯಯೋ ಹೊರಟು ಹೋಗಿಬಿಟ್ಟ ಕಾರಣ. ಅಯ್ಯೋ ಹೋಗಿ ನಾನು ಇವನ ಹತ್ರ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ದೇನೆ, ಯಾರು ಅಂತ ಹೇಳೋದಿಲ್ಲ,
ಸೋಲಿಸ್ಲಿಕ್ಕೆ ಆಗೋದಿಲ್ಲ. ನನ್ನನ್ನು ಮೊದಲೇ ಅವಹೇಳನ ಮಾಡಿ ಆಗಿದೆ, ನನ್ನಿಂದ ಆ ಮತ್ಸ್ಯಯಂತ್ರ ಭೇದನ ಮಾಡಲಿಕ್ಕಾಗಲಿಲ್ಲ, ಇವನು ಮಾಡಿಬಿಟ್ಟಿದ್ದಾನೆ, ದ್ರೌಪದಿಯನ್ನು ಗೆದ್ದು ಬಿಟ್ಟಿದ್ದಾನೆ. ಇವತ್ತು ಯುದ್ಧ ಮಾಡೋದೇ ಶುರು ಮಾಡೋದೇ ಬೇಡ ಇತ್ತು. ಅಯ್ಯೋ ನಾನು ಯಾಕಪ್ಪ ಬಂದೆ ಅಂತ ಹೇಳಿಬಿಟ್ಟು ಏನು ಮಾಡಿದ, ಕರ್ಣ ಹೊರಟು ಹೋದ ಬೇಜಾರಿನಲ್ಲಿ. ಇತಿಯುಕ್ತ ಪ್ರತಿಯೋಧನೇನ, ನ ಪ್ಲಸ್ ಇ ಅಂತೇಳಿದೆ ನೇ ಅಂತ ಆಗಿದೆ ಅದು. ಸೊ ಪ್ರತಿಯೋಧನೇನೇ ಇತ್ಯುಕ್ತ ಅಂತ ಹೇಳುವಂಥದ್ದು ಪ್ರತಿಯೋಧನೇನ ಇತ್ಯುಕ್ತ ಯಯೌ ಹೊರಟು ಹೋದ. ಯಾರು? ಕರ್ಣ. ರವಿಸುತಃ ಸೂರ್ಯಪುತ್ರನಾದ ಕರ್ಣನು ಹೊರಟು ಹೋದ. ಯಾರ ಜೊತೆಗೆ? ಸಾ ಸುಯೋಧನಾದ್ಯೈಹಿ. ಸಾ ಅಂದರೆ ಅವನು ಕರ್ಣ. ಸುಯೋಧನಾದ್ಯೈಹಿ ದುರ್ಯೋಧನಾದಿಗಳ ಜೊತೆಗೆ ಅವರು ಮೊದಲೇ ಓಡಿದ್ದಾರೆ. ಅವರು ದೂರದಿಂದ ನೋಡಿ, ಅವ್ರ ಹತ್ತಿರ ಬರಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ, ದೂರದಿಂದ ನೋಡ್ತಾ ಇದ್ದಾರೆ. ಸೊ ಇವನು ಕರ್ಣ ಓಡಿ ಹೋಗಿ ಅವ್ರ ಜೊತೆಗೆ ಸೇರಿಕೊಂಡು ಹೋಗಿಬಿಟ್ಟ. ನಾಗಾಹ್ವಯಂ, ಎಲ್ಲಿಗೆ ಹೋದರು ಇವರೆಲ್ಲ? ದುರ್ಯೋಧನಾದಿಗಳು ಕರ್ಣನೊಟ್ಟಿಗೆ ಎಲ್ಲಿಗೆ ಹೋದರು ಅಂತೇಳಿದರೆ ನಾಗ ಆಹ್ವಯಂ. ನಾಗ ಅಂದರೆ ಆನೆ, ಮೊದಲು ಬಂದಿದೆ ಇದು ಆನೆ. ನಾಗ ಅಂದರೆ ಆನೆ, ಆನೆ ಅಂದರೆ ಹಸ್ತಿ. ಸೊ ನಾಗ ಆಹ್ವಯಂ, ನಾಗ ಎಂಬ ಹೆಸರಿನ, ಹಸ್ತಿ ಎಂಬ ಹೆಸರಿನ ಪಟ್ಟಣ ಹಸ್ತಿನಾವತಿಗೆ ಅಂತ. ಸೊ ನಾಗಾಹ್ವಯಂ ಪುರಂ ಅಂದರೆ ಹಸ್ತಿನಾವತಿ ಪುರಕ್ಕೆ ಹೊರಟು ಹೋದರು ಅನ್ನುವಂಥದ್ದು ಅಲ್ಲಿಗೆ ಮುಗೀತು. ಒಂದು ಅಂತೇಳಿದರೆ ಅವರು ಲಾಸ್ಟಿಗೆ ಉಳಿದದ್ದು ಯಾರು? ಕರ್ಣ. ಸೊ ದುರ್ಯೋಧನಾದಿಗಳೊಟ್ಟಿಗೆ ಸೇರಿಕೊಂಡು ಅವನು ಹೋದ, ಅವರು ಹಸ್ತಿನಾವತಿಗೆ ಸೇರಿದರು. ಅವನು ಯಾರು? ಮದ್ರ ದೇಶದ ರಾಜ ಶಲ್ಯ, ಅವನು ತನ್ನ ದೇಶಕ್ಕೆ ಸೇರಿದ ಅಂತ ಮೊದಲೇ ಹೇಳಿದ್ದಾರೆ. ಸೊ ಎಲ್ಲರೂ ಬಂದವರೆಲ್ಲ ಹೋದರು ಅಂತಾಯಿತು. ಲಾಸ್ಟಿಗೆ ಅಲ್ಲಿಂದ ಹೊರಡಲಿಕ್ಕಿರೋರು ಯಾರು? ಇವರೇ, ಭೀಮಾರ್ಜುನರು, ದ್ರೌಪದಿ, ಇವರೆಲ್ಲ ಹೊರಡಬೇಕೀಗ. ಅಥ ಈಗ ದ್ರುಪದಾತ್ಮಜಾಂ, ದ್ರುಪದನ ಮಗಳು ಆತ್ಮಜಾಂ, ಮಗಳನ್ನು ಆತ್ಮಜಾಂ, ಅಥ ದ್ರುಪದಾತ್ಮಜಾಂ ದ್ರೌಪದಿಯನ್ನು, ತಾಂ ಆದಾಯ ಅವಳನ್ನು ಕರೆದುಕೊಂಡು, ಆದಾಯ ಚ ಅರ್ಜುನಯುತಃ ಭೀಮ ಪ್ರಯಯೌ ಸ ಭೀಮ, ಭೀಮನು ಅರ್ಜುನನೊಟ್ಟಿಗೆ ಸೇರಿಕೊಂಡು ದ್ರೌಪದಿಯನ್ನು ಕರ್ಕೊಂಡು, ಅಂದರೆ ಸ ಭೀಮ ಅರ್ಜುನಯುತಃ ಅರ್ಜುನನೊಟ್ಟಿಗೆ, ದ್ರುಪದಾತ್ಮಜಾಂ ತಾಂ ಆದಾಯ ದ್ರೌಪದಿಯನ್ನು ಅವಳನ್ನು ಕರೆದುಕೊಂಡು, ಆದಾಯ ಕರೆದುಕೊಂಡು ಬಂದ. ಸ ಭೀಮ ಎಲ್ಲಿಗೆ? ಎಲ್ಲಿಂದ ಹೊರಟಿದ್ದಾರೋ? ಅವರು ಎಲ್ಲಿದ್ದರು? ಮಧ್ಯದಲ್ಲಿ ಒಂದು ಕುಂಬಾರನ ಮನೆಯಲ್ಲಿ ಇದ್ದು ನಂತರ ಅವರು ಹೋದದ್ದು ಅಂತಿತ್ತು. ಅಂದರೆ ಅದೇ ಕುಂಬಾರನ ಮನೆಗೆ ವಾಪಸ್ಸು ಬಂದಿದ್ದಾರೆ. 141ನೇ ಶ್ಲೋಕ, 141ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಏನಂತಾರೆ ಅಂತ ಹೇಳಿದರೆ, ವಿಪ್ರೋತ್ತಮರೊಂದಿಗೆ ದ್ವಿಜವರೈಹಿ ಪ್ರತಿಯೋಧನೇನ, ಯೋಧ ಅಂದರೆ ಯುದ್ಧ ಮಾಡುವವ, ಪ್ರತಿಯೋಧನೇನ ಅಂದರೆ ಯುದ್ಧ ಮಾಡುವುದರಿಂದ, ಕಾರ್ಯಂ ನೆಮೆ ನನಗೇನು ಕೆಲಸ, ನನಗೇನು ಆಗಬೇಕಾಗಿಲ್ಲ ಇವನ ಜೊತೆಗೆ, ಅಯ್ಯೋ ದೇವರೇ ಅಂತೇಳಿಬಿಟ್ಟು ಎಂದು ನುಡಿದು, ಇತಿ ಉಕ್ತ್ವ ಕರ್ಣ ರವಿಸುತಃ ಸಹ ಸುಯೋಧನಾದ್ಯೈಹಿ ದುರ್ಯೋಧನಾದಿಗಳ ಜೊತೆಗೆ ಸೇರಿಕೊಂಡು ನಾಗಾಹ್ವಯಂ ಪುರಂ ಯಯೌ, ಅಂದರೆ ನಾಗಾಹ್ವಯಂ ಅಂದರೆ ನಾಗ ಅಂದರೆ ಹಸ್ತಿ, ಆನೆ, ಹಸ್ತಿ ಎಂಬ ಹೆಸರಿನ, ಅಂದರೆ ಹಸ್ತಿನಾವತಿ ಪುರ ಅಂದರೆ ಹಸ್ತಿನಾವತಿಗೆ ಹೋಗಿ ಸೇರಿದರು. ಸರಿ, ನಂತರ ಇಲ್ಲಿ ಈಗ ಏನು ಲಾಸ್ಟಿಗೆ ಉಳ್ಕೊಂಡವರು ಇವರೇ, ದ್ರೌಪದಿ ಮತ್ತು ಭೀಮಾರ್ಜುನರು ಮತ್ತು ಉಳಿದ ಪಾಂಡವರು. ದ್ರೌಪದಿಯನ್ನು ಕರೆದುಕೊಂಡು ಭೀಮ ಅರ್ಜುನನೊಂದಿಗೆ ಹೊರಟ. ಸೊ ದ್ರೌಪದಿಯನ್ನು ದ್ರುಪದಾತ್ಮಜಾಂ ತಾಂ ಆದಾಯ ಅವಳನ್ನು ಕರ್ಕೊಂಡು, ಅರ್ಜುನಯುತಃ ಅರ್ಜುನನೊಂದಿಗೆ, ಅರ್ಜುನನ ಒಂದಿಗೆ, ಭೀಮಃ ಸ ಭೀಮಃ ಪ್ರಯಯೌ ಅಂದರೆ ಪ್ರಯಯೌ ಅಂತ ಬರೆದಿದ್ದಾರೆ, ಅವರಿಗೆ ಯಯೌ ಅಂತಿತ್ತು, ಹೋದರು ಅಂತ. ಇವರು ಹೋದರು, ಆದರೆ ಪ್ರಕೃಷ್ಟೇನ ಯಯೌ ಅಂತೇಳಿದರೆ ಅಂತಿದೆ ಅಂತೇಳಿದರೆ ಇದು ಸ್ವಯಂವರದಲ್ಲಿ ಹುಡುಗಿಯನ್ನು ಗೆದ್ದು ಅಂತೇಳಿದರೆ ಮದುಮಗಳನ್ನು
ಕರ್ಕೊಂಡು ಹೋಗೋದು ಅಂತ. ಅಲ್ಲ, ಮದುವೆ ದಿವಸ ಈಗ ಮದುವೆ ಆಗಲಿಕ್ಕುಂಟು, ಮದುವೆ ದಿವಸ ಪುನಃ ಕರ್ಕೊಂಡು ಹೋಗ್ಲಿಕ್ಕುಂಟು. ಆದ್ರೂ ಒಂದು ಈಗ ಇದು ಸ್ವಯಂವರ ಅಂತೇಳಿದರೆ ಮದುವೆಗಿಂತ ಮೊದಲು ಸಾಮಾನ್ಯ ಈಗೆಲ್ಲ ಎಂಗೇಜ್ಮೆಂಟಲ್ಲೇ ಹುಡುಗಿಯನ್ನು ಕರ್ಕೊಂಡೆಲ್ಲ ಹೋಗೋದು, ಫೋಟೋ ತೆಗೆಸಿಕೊಳ್ಳೋದೆಲ್ಲ ಶುರುವಾಗಿದೆಯಲ್ಲ. ಸೊ ಹಾಗೆ ಇಲ್ಲಿ ಸ್ವಯಂವರದ ಆ ಹುಡುಗಿಯನ್ನು ಗೆದ್ದಿದ್ದಾರೆ ಭೀಮಾರ್ಜುನರು, ಅವರು ಕರ್ಕೊಂಡು ಹೋದರು. ಆದ್ದರಿಂದ ಪ್ರಯಯವು ಅಂತ, ಅವರಿಗೆ ಯಯವು ಇದ್ದರೆ ಇವರಿಗೆ ಪ್ರಯಯವು ಅಂತ ಹಾಕಿದ್ದಾರೆ. ಅಂತ ಹೇಳಿದರೆ ಸ್ವಲ್ಪ ಸಂಭ್ರಮೋಚಿತವಾಗಿ, ಅಂದರೆ ಒಂದು ಇವತ್ತು ಸ್ಪರ್ಧೆ ಗೆದ್ದಿದ್ದೇವೆ, ಆಮೇಲೆ ಬಂದವರು ಎಲ್ಲ ಮೈ ಮೇಲೆ ಬಿದ್ದವರಿಗೆಲ್ಲ ಪಾಠ ಕಲಿಸಿ ಎಲ್ಲ ವಾಪಸ್ ಕಳಿಸಿದ್ದಾಯಿತು. ಸೊ ವಿಜಯೋತ್ಸವದ ಸಂಭ್ರಮದೊಂದಿಗೆ, ಮದುವೆಯ ಸಂಭ್ರಮದೊಂದಿಗೆ ಹುಡುಗಿಯನ್ನು ಕರ್ಕೊಂಡು ತಮ್ಮ ಬಿಡಾರಕ್ಕೆ ಬಂದರು ಅನ್ನುವಂಥದ್ದು. ಅಲ್ಲಿಗೆ 141ನೇ ಶ್ಲೋಕ ಆಯಿತು. 142ನೇ ಶ್ಲೋಕ ವೇಳೆರೆ ಅಗ್ರೇಶ್ವಿಪುತ್ರ ಸಹಿತ ಸತ್ವಧರ್ಮ ಸೂನುಃ ಪ್ರಾಯಾತ್ ಕುಲಾಲಗ್ರಹಮನ್ವಪಿ ಭೀಮ ಪಾರ್ಥೌ ಭಿಕ್ಷೇತಿ ತೈರಭಿಹಿತೆ ಪ್ರಜಗಾದ ಕುಂತಿ ಕುಂಧ್ವಂ ಸಮಸ್ತ ಶೈತಿ ಪ್ರದದರ್ಶ ಕನ್ಯಾ. 142ನೇ ಶ್ಲೋಕ. ಮುಂದಿನಿಂದ ಅಶ್ವಿನಿ ದೇವತೆಗಳ ಮಕ್ಕಳಾದ ನಕುಲ ಸಹದೇವರಿಂದ ಕೂಡಿದ ಆ ಧರ್ಮರಾಜನು ಕುಂಬಾರನ ಮನೆಯ ಕಡೆಗೆ ಹೊರಟು ಹೋದನು. ಆಮೇಲೆ ಅವರನ್ನು ಅನುಸರಿಸಿ ಭೀಮ ಅರ್ಜುನರು ಕೂಡ ಹೊರಟು ಹೋದರು. ಆವಾಗ ಪಾಂಡವರಿಂದ ನಮ್ಮಿಂದ ಭಿಕ್ಷೆಯು ಪ್ರಾಪ್ತವಾಯಿತು ಎಂದು ಹೇಳಲ್ಪಡುತ್ತಿರಲು ಕುಂತಿಯು ನೀವೆಲ್ಲರೂ ಭೋಜನ ಮಾಡಿರಿ ಎಂದು ಹೇಳುತ್ತಾಳೆ. ಆವಾಗ ಕುಂತಿಯು ದ್ರೌಪದಿಯನ್ನು ನೋಡುತ್ತಾಳೆ. ಅಗ್ರೇ ಅಶ್ವಿಪುತ್ರ ಸಹಿತ ಸತು ಧರ್ಮಸೂನುಃ ಪ್ರಾಯಾತ್ ಕುಲಾಲಗೃಹಂ ಅನ್ವಪಿ ಭೀಮಪಾರ್ಥೌ ಭಿಕ್ಷೇತಿ ತೈಃ ಅಭಿಹಿತೆ ಪ್ರಜಗಾದ ಕುಂತಿ ಭುಂಕ್ತ್ವಂ ಸಮಸ್ತಶ ಇತಿ ಪ್ರದದರ್ಶ ಕನ್ಯಾಂ. ಅಲ್ಲಿ ಪ್ರಯಯವು ಅಂತ ಹೇಳಿದರು ಮಧ್ವಾಚಾರ್ಯರು. ಅಂತೇಳಿದರೆ ಸಂಭ್ರಮದಿಂದ ವಿಜಯೋತ್ಸವದ ಆಚರಣೆಯ ಅಂಗವಾಗಿ ಹುಡುಗಿಯನ್ನು ಕರ್ಕೊಂಡು ತಮ್ಮ ಬಿಡಾರಕ್ಕೆ ತೆರಳಿದರು ಅನ್ನುವಂಥದ್ದು. ಅಂತೇಳಿದರೆ ಬಹಳ ಸಂಭ್ರಮದಿಂದ, ಅಂದರೆ ಹೇಗೆ ಹೋಗ್ತಾ ಇದ್ದಾರೆ ಅದನ್ನು ವರ್ಣಿಸಿದ್ದಾರೆ. ಅಗ್ರೆ ಮುಂದಿಂದ ಅಶ್ವಿಪುತ್ರ ಸಹಿತ, ಅಶ್ವಿನಿ ದೇವತೆಗಳ ಮಕ್ಕಳು ಅಂತೇಳಿದರೆ ನಕುಲ ಸಹದೇವರ ದೇವರು, ನಕುಲ ಸಹದೇವ ಅವರ ಸಹಿತ ಸ ಧರ್ಮಸೂನು, ಮುಂದಿಂದ ಧರ್ಮರಾಜ ಮತ್ತು ನಕುಲ ಸಹದೇವರು ಪ್ರಾಯಾತ್ ಮುಂದಿಂದ ಹೋದರು. ಪ್ರಾಯಾತ್ ಅಗ್ರೇ ಪ್ರಾಯಾತ್ ಮುಂದೆ ಹೋದರು. ನಂತರ ಕುಲಾಲಗೃಹಂ ಅನ್ವಪಿ, ಕುಲಾಲಗೃಹಂ ಅನ್ವಪಿ ಹೋದದ್ದೆಲ್ಲಿಗೆ ಬಿಡಾರ. ಅದ್ಯಾವ ಕುಲಾಲಗೃಹಂ, ಕುಂಬಾರನ ಮನೆ. ಎಲ್ಲಿಂದ ಹೊರಟಿದ್ದಾರೋ ಅಲ್ಲಿಗೆ ಹೋದರು. ಕುಲಾಲಗೃಹಂ ಅಂತೇಳಿದ್ರೆ ಈಗ ಮುಂದಿಂದ ಹೋದವರು ನಕುಲ ಸಹದೇವ ಮತ್ತು ಧರ್ಮರಾಜ, ಹಿಂದಿಂದ ಅನುಸರಿಸಿ ಹೋದರು. ಅನುವಪಿ ಕುಲಾಲಗೃಹಂಗೆ ಹೋಗುವಾಗ ಹಿಂದಿಂದ ಯಾರು ಹೋದದ್ದು? ಅನುವಪಿ ಅಂತೇಳಿದರೆ ಅನುಸರಿಸಿ ಹೋದರು. ಭೀಮಪಾರ್ಥೌ, ಭೀಮಪಾರ್ಥೌ ಅಂತೇಳಿದರೆ ಭೀಮಾರ್ಜುನರ ಜತೆಗೆ ದ್ರೌಪದಿ ಇದ್ದಾಳೆ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಹಿಂದಿಂದ ಭೀಮಪಾರ್ಥರಿದ್ದಾರೆ ಅಂತೇಳಿದರೆ ಅದರ ಅರ್ಥ ಏನಂತೇಳಿದರೆ ಭೀಮ, ಅರ್ಜುನ ಮತ್ತು ದ್ರೌಪದಿ ದೇವಿ ಹಿಂದಿಂದ ಇದ್ದಾರೆ ಅಂತ ಅರ್ಥ. ಹೋಗಿ ಅಂದರೆ ಮನೆ ಬಂತು ಅಂದರೆ ಮನೆ ಒಳಗೆ ಹೋಗಿ ಹೇಳುವಷ್ಟು ಪುರ್ಸೊತ್ತಿಲ್ಲ ಅಂತೇಳಿದ್ರೆ ಹೊರಗಿಂದಲೇ ಒಂದು ಬೊಬ್ಬೆ ಅಂತೇಳಿದರೆ ಒಂದು ಈ ವಿಶೇಷ ಇರುವಾಗ ಎಲ್ಲ ಈ ಥರ ಎಲ್ಲ ನಡೀತದೆ. ಸೊ ಹೊರಗಿಂದಲೇ ಬೊಬ್ಬೆ ಹೊಡೆದ್ರು. ಏನಂತ? ಭಿಕ್ಷಾಯಿತಿ, ನಾವು ಭಿಕ್ಷೆ ತಂದಿದ್ದೇವೆ ಅಂತ. ಅಂದರೆ ಯಾವಾಗಲೂ ತರ್ತಿರ್ಲಿಲ್ಲ, ಇವತ್ತೇನು ಸ್ಪೆಷಲು ಅಂತ ಏನು ಎಣಿಸ್ಕೋಬೇಕು ಯಾರಾದರೂ. ಭಿಕ್ಷಾಯಿತಿ ಅಂತೇಳಿದರೆ ಇದು ಬಹಳ ವಿಶೇಷವಾದ ಭಿಕ್ಷೆ ಇವತ್ತು ಸಿಕ್ಕಿದೆ ಬ್ರಾಹ್ಮಣರಿಗೆ ಅಂತ ಬೊಬ್ಬೆ ಹೊಡೆದರು ಹೊರಗಿಂದ. ಭಿಕ್ಷಾಯಿತಿ ತೈಹಿ ಅವರುಗಳಿಂದ ಅಭಿಹಿತೆ ಹೇಳಲ್ಪಡುತ್ತಿರಲು 5 ಜನ ಒಟ್ಟಿಗೆ ಹೇಳಿದ್ದಾರೆ ಕಾಣ್ತದೆ. ಇವತ್ತು ಒಳ್ಳೆ ಭಿಕ್ಷೆ ಸಿಕ್ಕಿದೆ ಅಂತ ಭಿಕ್ಷಾಯಿತಿ ಅಂತ.
ಸೊ ಅದಕ್ಕೆ ಒಳಗಿಂದಲೇ ಕುಂತಿ ಅವಳಾದರೂ ಹೊರಗೆ ಬಂದು ನೋಡಬೇಕಾ? ಇಲ್ಲ, ಅವಳೇನೋ ಹಾಲು ಅಲ್ಲಿ ಇಟ್ಟಿದ್ದಾಳೆ ಉಕ್ಕಿ ಹೋಗ್ತದೆ ಅಂತ ಹೇಳ್ಕೊಂಡು ಕುಂತಿ ಒಳಗಿಂದಲೇ ಕುಂತಿ ಪ್ರಜಗಾದ, ಕುಂತಿ ಒಳಗಿಂದಲೇ ಹೇಳ್ತಾಳೆ ಜಗಾದ, ಹೇಳಿದಳು. ಪ್ರಜಗಾದ ಅಂದರೆ ಇದು ವಿಶೇಷವಾಗಿ ಹೇಳಿದ್ಲು. ಇವರು ವಿಶೇಷವಾಗಿ ಹೇಳಿದ್ರಲ್ವಾ ಹೊರಗಿಂದ ಭಿಕ್ಷಾ ಇತಿ ಅಂತ, ಅವಳು ಹೇಳಿದ್ಲು ಭುಂಕ್ತ್ವಂ ಸಮಸ್ತಶ ಇತಿ. ಭುಂಕ್ತ್ವಂ ಅಂದರೆ ಎಲ್ಲ ಜತೆಗೆ, ಸಮಸ್ತಶಃ ಅಂದರೆ 5 ಜನ ಒಬ್ಬ ಹೊಡೆದಿದ್ದಾರಲ್ಲ, ಸರಿ 5 ಜನ ಒಟ್ಟಿಗೆ ತಿನ್ನಿರಿ. ಭುಂಕ್ತ್ವಂ ಭಿಕ್ಷಾ ಅಂತ ಹೇಳಿದ್ದು. ಅಲ್ಲಿಂದ ಒಳಗಿಂದ ಏನು ಉತ್ತರ ಬಂತು, ಇವರು ಹೇಗೆ ಜೋರಾಗಿ ಹೇಳಿದ್ದಾರೋ ಹಾಗೆ ಜೋರಾಗಿ ಕುಂತಿ ಕೂಡ ಹೇಳಿದ್ಲು. ತಾಯಿ ಒಳಗಿಂದಲೇ ಏನು ಭಿಕ್ಷಾ ತಂದಿದ್ದೀರಿ ಅಂತ ಹೇಳಿದರೆ 5 ಜನ ಒಟ್ಟಾಗಿ ತಿನ್ನಿ ಅಂತ. ಯಾವಾಗಲೂ ಹಾಗೆ ಅಲ್ವಾ, 5 ಜನ ಒಟ್ಟಾಗಿ ತಿನ್ನುವುದಲ್ವ. ನೀವು ವಿಶೇಷವಾಗಿ ಹೇಳಿದ್ದೀರಿ, ನಾನು ವಿಶೇಷವಾಗಿ ಹೇಳಿಬಿಡುದು ಅಂತ. ಸೊ ಏನು ಹೇಳಿದ್ದಾಳೆ ಅವಳು? 5 ಜನ ಒಟ್ಟಾಗಿ ತಿನ್ನಿ. ಸಮಸ್ತಶ ಅಂದರೆ 5 ಜನ, ಸಮಸ್ತ ಎಲ್ಲ 5 ಜನ, ಸಮಸ್ತಶ ಇತಿ ಭುಂಕ್ತ್ವಂ ತಿನ್ನಿ ಅಂತ ಹೇಳಿಬಿಟ್ಲು. ಆಮೇಲಿಂದ ಪಕ್ಕ ಹೊರಗೆ ಬಂದು ಪ್ರದದರ್ಶ ಕನ್ಯಾ. ಹೊರಗೆ ಬಂದು ನೋಡಿದರೆ ಏನು ರಾಜಕುಮಾರಿ ನಿಂತಿದ್ದಾಳೆ. ಅಂದರೆ ಇವಳಿಗೆ ಹೇಳಿದ್ದ ಇವರು ಭಿಕ್ಷಾ ಅಂತೇಳಿ ಅಂತ ಗಾಬರಿಯಾಗಿ ಬಿಡ್ತು, ಅಚ್ಚರಿಯಾಗಿ ಬಿಡ್ತು ಕುಂತಿಗೆ. ಇದು ಯಾರನ್ನು ಕಟ್ಕೊಂಡು ಬಂದಿದ್ದಾರೆ ಅಂತೇಳಿದ್ರೆ ನೋಡಿದರೆ ಏನು ಎಂದು ಬಾಡದ ಅರವಿಂದದ ಮಾಲೆ ಅರ್ಜುನನ ಕುತ್ತಿಗೆಗೆ ಹಾಕಿದ್ದಾಳೆ, ಅವಳ ಕುತ್ತಿಗೆಯಲ್ಲೂ ಹಾರ ಉಂಟು ಅಂತೇಳಿದರೆ ಇದು ಈಗೇನೋ ಒಂದು ಆಗಿದೆ. ಅವರು ಹೇಳಿದರು ಅಂತ ತಾನು ಹೇಳಿಬಿಟ್ಟೆ. ಮಾತು ಆಡಿದರೆ ಹೋಯಿತು, ಮತ್ತದನ್ನು ವಾಪಸ್ ತಗೊಳ್ಳಿಕ್ಕೆ ಬರುವುದಿಲ್ಲ. ಅದೊಂದು ಸ್ಪೆಷಲ್. ಮಾತು ಮುತ್ತಿನ ಹಾಗೆ ಅಂತ, ಮುತ್ತು ಜಾರಿದರೆ ಕೆಳಗೆ ಬಿತ್ತು ಅಂತ. ಸೊ ಆದ್ದರಿಂದ ಮಾತಾಡಿ ಆಗಿದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಹೊರಗೆ ಬಂದು ನೋಡ್ತಾಳೆ, ಭಿಕ್ಷೆ ಅಂತ ಹೇಳಿದರೆ ಇವರು ಹುಡುಗಿಯನ್ನು ಕರ್ಕೊಂಡು ಬಂದಿದ್ದಾರೆ. ಮುಂಚಿತವಾಗಿ ಅಂತ ಹೇಳಿದರೆ ಈಗ ದ್ರುಪದನ ಮನೆಯಿಂದ ಹೇಗೆ ತೆರಳಿದರು ಪಾಂಡವರು ಅಂತ ಹೇಳಿದರೆ, ಮುಂದಿನಿಂದ ನಕುಲ ಸಹದೇವರ ಜತೆಗೆ ಧರ್ಮರಾಜ ಮುಂದೆ ಮುಂದೆ ಹೋಗ್ತಾ ಇದ್ದಾನೆ. ಅವರ ಹಿಂದೆ ಭೀಮಾರ್ಜುನರು ದ್ರೌಪದಿ ಸಮೇತ ಹೋಗ್ತಾ ಇದ್ದಾರೆ. ಬಂದರು ತಮ್ಮ ಬಿಡಾರಕ್ಕೆ. ಯಾವ ಬಿಡಾರ ಅದು? ಕುಲಾಲ ಗೃಹಂ, ಕುಂಬಾರನ ಮನೆ. ಅಲ್ಲಿ ಹೊರಗಿಂದಲೇ ಭಿಕ್ಷೆ ಎಂದು ಅವರು ಜೋರಾಗಿ 5 ಜನ ಒಟ್ಟಿಗೆ ಹೇಳಿದರೆ, 5 ಜನ ಒಟ್ಟಿಗೆ ಹೇಳಿದಿರಲ್ಲ ಭಿಕ್ಷೆ ಅಂತ, 5 ಜನ ಒಟ್ಟಿಗೆ ತಿಂದುಬಿಡಿ ಅಂತ ಹೇಳಿಬಿಟ್ಲು ಅವಳು. ಕುಂತಿಯು ಎಲ್ಲರೂ ಸೇರಿ ಉಣ್ಣಿರಿ ಎಂದಳು. ಭುಂಕ್ತ್ವಂ ಸಮಸ್ತಶ ಇತ, ಸಮಸ್ತಶ ಇತಿ. 5 ಜನ ಒಟ್ಟಿಗೆ ಭಿಕ್ಷೆ ಅಂತ ಹೇಳಿದರೆ ಅವಳು ನೋಡದೆ ಅವಳು ಏನು ಹೇಳಬೇಕು? 5 ಜನ ಭಿಕ್ಷೆ ಅಂತ ಹೇಳುವಾಗ 5 ಜನ ಒಟ್ಟಾಗಿ ತಿನ್ನಿ, ಯಾವಾಗಲೂ ತಿಂದಾಗೆ ಅಂತ ಹೇಳ್ಕೊಂಡು ಹೇಳಿದ್ದಾಳೆ. ಅನಂತರ ಪ್ರದದರ್ಶ ಕನ್ಯಾ ದರ್ಶಯತಿ ನೋಡಿದಳು, ನೋಡಿದಳು ಭೂತಕಾಲ. ಪ್ರದದರ್ಶ ಅಂತೇಳಿದರೆ ಇದು ಭಿಕ್ಷೆ ಅಲ್ಲ, ಇದು ರಾಜಕುಮಾರಿ ನಿಂತಿದ್ದಾಳೆ. ಓ, ಏನೋ ಒಂದು ಗಡ್ಬಡ ಆಯಿತು ನನ್ನಿಂದ ಅಂತ. ಸೊ ಹೀಗೆ ಪಾಂಡವರೆಲ್ಲರೂ ಕುಂಬಾರನ ಮನೆಗೆ ತೆರಳಿ ಎಂದಿನಂತೆ ಕುಂತಿಗೆ ಭಿಕ್ಷೆ ತಂದಿರುವೆವು ಎಂದು ನುಡಿದರು. ಕುಂತಿ ತಕ್ಷಣವೇ ಒಳಗಿಂದಲೇ ಎಂದಿನಂತೆ ಎಲ್ಲರೂ ಸೇರಿ ಉಣ್ಣಿರಿ ಎಂದು ನುಡಿದು ಬಿಟ್ಟಳು. ಒಂದು ರೀತಿಯಲ್ಲಿ ಇದು ಪ್ರತಿದಿನದ ಸಂಗತಿ ಇದೇ ಥರ ನಡೀತಾ ಇತ್ತೋ ಏನೋ. ಆದರೆ ಪ್ರತಿದಿನದ ಸಂಗತಿ ಬೇರೆ, ಇವತ್ತು ನಡೆದದ್ದೇ ಬೇರೆ. ಅವಳು ಹಾಗೆಂದ ಮೇಲೆ ಹೊರಗೆ ಬಂದು ನೋಡಿದರೆ ಎಲ್ಲಿ ಉಂಟು ಭಿಕ್ಷೆ. ಇದು ಯಾರು ಅಂದರೆ ಇವಳನ್ನೇ ನೀವು ಭಿಕ್ಷೆ ಅಂತ ಹೇಳಿದ್ದ ಅಂತ ಹೇಳ್ತಾರೆ. ಕುಮಾರವ್ಯಾಸನ ಭಾರತದಲ್ಲಿ ಇಲ್ಲಿ ನಾವು ಒಂದು ಮುತ್ತನ್ನು ತಂದಿದ್ದೇವೆ ಎಂದಿರುವೆರು ಎಂದು ಪಾಂಡವರಿಂದ ಹೇಳಿಸ್ತಾನೆ ಅಂತ. ಮುತ್ತು ತಂದದ್ದು ಅಂತ ಬಹುಶಃ ಆ ಥರ ಹೇಳಿದ್ದಾನೆ. ತಾಯೇ ಭಿನ್ನಹವಿಂದು ಧರಣಿ ರಾಯರೆಲ್ಲರ ಗೆಲಿದು ತಂದೆನು, ನಾಯಕವನ ಅನುಮಮಿತ ಮೌಲ್ಯವನು ಅಮಲ ಮೌಕ್ತಿಕವ ಅಂತ
ಹೇಳಿದ್ದಾರೆ ಅಂತ ತಿಳ್ಕೊಂಡು ಈ ಮಹಾಭಾರತದಲ್ಲಿ ಒಂದೊಂದರಲ್ಲಿ ಒಂದೊಂದು ನಮೂನೆ ಎಲ್ಲ ಬರ್ತಾ ಇರ್ತದೆ. ಸೊ ಅದರಲ್ಲಿ ನಮಗೇನು ಯೋಚನೆ ಇಲ್ಲ. ಈಗ 142ನೇ ಶ್ಲೋಕ ಆಗಿದೆ. 143ನೇ ಶ್ಲೋಕ ಮುಗಿಸಿಬಿಡುವ ವೈಲಾರೆ. ರಾಮಾದಿಕಂ ಚ ವಚನಂ ಧರ್ಮಶಾತಯೋಕ್ತಂ ಪ್ರಾಯೋ ಹಿ ತೇನ ಕಥಮೇತದಿತಿ ಸ್ಮ ಚಿಂತಾ ತೇಷಾಂ ಬಭೂವ ವಸುದೇವ ಸುತೋ ಹರಿಶ್ಚ ತತ್ರ ಜಗಾಮ ಪರಮೇಣ ಸೌಹೃದೇನ. 143ನೇ ಶ್ಲೋಕ. ಆ ಕುಂತಿ ದೇವಿಯಿಂದ ಹೇಳಲ್ಪಟ್ಟ ಆ ಮಾತು ಪ್ರಮಾದದಿಂದ ಹೇಳಲ್ಪಟ್ಟದ್ದಾದರೂ ಹೆಚ್ಚಾಗಿ ಯಾವ ಕಾರಣದಿಂದ ಅಸತ್ಯವಾಗುವುದಿಲ್ಲವೋ ಆದುದರಿಂದ ನಾವು ಐವರು ಒಬ್ಬಾಕೆಯನ್ನು ಪರಿಗ್ರಹಿಸುವುದು ಹೇಗೆ ಎಂಬುದಾಗಿ ಅವರಿಗೆ ಚಿಂತೆಯಾಯಿತು. ಅಷ್ಟರಲ್ಲಿ ಕುಲಾಲಗ್ರಹದ ಕಡೆಗೆ ವಸುದೇವನ ಮಗನಾದ ಕೃಷ್ಣನು ಕೂಡ ಬಹಳವಾದ ಸೌಹಾರ್ದದಿಂದ ಬರುತ್ತಾನೆ. ಪ್ರಾಮಾದಿಕಂ ಚ ವಚನಂ ನಮೃಷಾತಯೋಕ್ತಂ ಪ್ರಾಯೋ ಹಿ ತೇನ ಕಥಂ ಏತದಿತಿ ಸ್ಮ ಚಿಂತಾ ತೇಷಾಂ ಬಭೂವ ವಸುದೇವ ಸುತೋ ಹರಿಶ್ಚ ತತ್ರ ಜಗಾಮ ಪರಮೇಣ ಹಿ ಸೌಹೃದೇನ. ಪ್ರಾಮಾದಿಕಂ ಚ ವಚನಂ, ಅಲ್ಲಿ ಯಾವಾಗಲೂ ಇವರು ಹೇಳ್ತಾರೆ ಭಿಕ್ಷೆ ತಂದಿದ್ದೇವೆ ಅಂತ. ಅವಳು ಇದೇ ಥರ ಭಿಕ್ಷೆ ತಂದರೆ ಒಟ್ಟಿಗೆ ಊಟ ಮಾಡಿ ಅಂತ ಹೇಳ್ತಾ ಇದ್ಲು. ಇವತ್ತು ಹಾಗೆ ಹೇಳಿದ್ದಾಳೆ. ಆದರೆ ಹೊರಗೆ ಬಂದು ನೋಡಿದರೆ ರಾಜಕುಮಾರಿ ನಿಂತಿದ್ದಾಳೆ. ಇವಳಿಗೆ ಭಿಕ್ಷೆ ಅಂತ ಹೇಳಿದ್ದಾರೆ ಅಂತ ಅವಳು ಕನಸಿನಲ್ಲಿಯೂ ಸಹ ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮಕ್ಕಳು ಈ ರೀತಿ ಹುಡುಗಾಟ ಮಾಡುವುದಾ ಹೇಳುವಾಗ? ಸೊ ಪ್ರಾಮಾದಿಕಂಚ ವಚನಂ, ಪ್ರಾಮಾದಿಕಂಚ ವಚನಂ ಅಂತೇಳಿದರೆ ಏನಿದು? ಪ್ರಾಮಾದಿಕಂಚ ವಚನಂ ಅಂತೇಳಿದರೆ ಒಂದು ಪ್ರಮಾದ ನಡೆದು ಹೋಯಿತು. ಈ ರೀತಿ ಇವರು ಭಿಕ್ಷೆ ಅಂತ ಹೇಳಬಾರ್ದಿತ್ತು. ಅವಳು ನೋಡದೆ ಅವಳು ನೀವೆಲ್ಲ ಜತೆಗಾಗಿ ಉಣ್ಣಿರಿ ಅಂತ ಅವಳು ಹೇಳಬಾರ್ದಿತ್ತು. ಆದರೆ ಒಂದು ಪ್ರಮಾದ ನಡೆದು ಹೋಯಿತು. ಪ್ರಾಮಾದಿಕಂಚ ವಚನಂ, ಇದು ಪ್ರಮಾದಕ್ಕೆ ಈ ವಚನವು ಕಾರಣವಾಯಿತು. ನೀವು ಒಟ್ಟಿಗೆ ತಿನ್ನಿ, ನೀವು ಎಲ್ಲರೂ ಹಂಚಿಕೊಂಡು ಒಟ್ಟಿಗೆ ತಿನ್ನಿ ಅಂತ ಹೇಳಿದ್ದು ದೊಡ್ಡ ಒಂದು ಪ್ರಮಾದಕ್ಕೆ ಒಂದು ಇದು ಕಾರಣ ಆಯ್ತಲ್ಲ ಅಂತೇಳ್ಕೊಂಡು ಬಹಳ ತಲೆಬಿಸಿಯಲ್ಲಿ ನ ಮೃಷಾತಯೋಕ್ತಂ, ನ ಮೃಷಾ, ಇದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ತಯೋಕ್ತಂ, ಕುಂತಿದೇವಿ ಹೇಳಿಯಾಗಿದೆ. ತಾಯಿ ಹೇಳಿದಾಗೆ ಮಕ್ಕಳು ಕೇಳಬೇಕು. ಆದ್ದರಿಂದ ಹೇಳುವುದು ಹೇಳಿಯಾಗಿದೆ, ಇನ್ನೇನು ಮಾಡುವುದು ಅಂತ ಯೋಚನೆ. ನ ಮೃಷಾ ತಯಾ ಉಕ್ತಂ, ಅವಳಿಂದ ಹೇಳಲ್ಪಟ್ಟ ಮಾತು ಅದು ಸುಳ್ಳಾಗಲಿಕ್ಕೂ ಸಾಧ್ಯ ಇಲ್ಲ. ಆದರೆ ದೊಡ್ಡ ಒಂದು ಪ್ರಮಾದಕ್ಕೆ ಕಾರಣ ಆಗಿದೆ. ಪ್ರಾಯೋ ಹಿ ತೇನ, ಪ್ರಾಯ ಅಂತೇಳಿದರೆ ದೊಡ್ಡ ಪ್ರಮಾದ, ದೊಡ್ಡ ಒಂದು ಗಂಡಾಂತರಕ್ಕೆ ಒಂದು ತಂದಿಟ್ಟಿತಲ್ಲ ಈ ಮಾತು ಅಂತ. ಅಂದರೆ ಈ ರಾಜಕುಮಾರಿಯನ್ನು ಒಬ್ಬಳನ್ನು 5 ಜನ ಹೇಗೆ ಊಟ ಮಾಡೋದು ಅಂತೇಳಿದರೆ ಇದು ಒಂದು ಲೋಕದಲ್ಲಿ ಇಲ್ಲದ ಒಂದು ಸಂಗತಿ. ಅಂದರೆ ಇದು ಸಾಮಾನ್ಯದ ಒಂದು ದೃಷ್ಟಿಯಿಂದ ಆಗದ ಸಂಗತಿ. ಇದು ಅಂತೇಳಿದರೆ ಇದೆಲ್ಲ ಒಂದು ಆಗಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿದರೆ ಇಲ್ಲ ರೀ, ಇದು ಹೇಗೆ ಆಗುವಂಥದ್ದು? 2 ಜನರು ಮದುವೆ ಆಗೋದಕ್ಕೆ ನಾವು ಪೇಪರ್ನಲ್ಲಿ ನೋಡ್ತೇವೆ. ಅಂದರೆ ಇಬ್ಬರು ಅವರು ಅಣ್ಣ ತಮ್ಮ ಒಬ್ಬಳನ್ನೇ ಮದುವೆ ಆದರು. ಇವರು ನಕುಲ ಸಹದೇವರಿಗೂ ಹಾಗೆ ಉಂಟಲ್ಲ, ನಕುಲ ಸಹದೇವರಿಗೆ ಒಬ್ಬಳೇ ಉಷಾದೇವಿ, ಅದನ್ನೇ ನಮಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಹೇಗೆ ರೀ, ಒಬ್ಬಳನ್ನು ಇಬ್ಬರು, ಇವರು ದ್ರೌಪದಿಗೆ 5 ಜನ ಅಂತೇಳಿ. ಈಗ ಇದು ಯಾವ ಥರ ಅಂತೇಳಿಕೊಂಡು ಬಹಳ ಚಿಂತೆ ಎಲ್ರಿಗೂ. ಪ್ರಾಯೋಹಿತೇನ, ಈ ಮಾತಿನಿಂದ ಕಥಂ ಏತತ್, ಇದು ಹೇಗೆ ವಾಪಸ್ಸು ಪಡ್ಕೊಳ್ಳಿಕ್ಕೂ ಆಗುವುದಿಲ್ಲ ಮಾತನ್ನು, ಅದನ್ನು ನಡೆಸಲಿಕ್ಕೂ ಹೇಗೆ ನಡೆಸುವುದು ದೇವರೊಬ್ಬನಿಗೆ ಗೊತ್ತು. ಕಥಂ ಏತತ್ ಇತಿ, ಕಥಂ
ಏತತ್ ಇತಿ ಸ್ಮಚಿಂತಾ. ಎಲ್ಲರೂ ಚಿಂತೆಯಲ್ಲಿ ಮುಳುಗಿದ್ದಾರೆ. ಏನು ಮಾಡೋದು, ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳೋದು, ಏನು ಮಾಡೋದು. ತೇಷಾಂ ಬಭೂವ ಚಿಂತಾ, ತೇಷಾಂ ಬಭೂವ, ಚಿಂತೆ ತೇಷಾಂ ಅವರುಗಳಿಗೆ, ಬಭೂವ ಆಯಿತು ಅಂತೇಳಿದ್ರೆ ಎಲ್ಲರೂ ಚಿಂತಾಕ್ರಾಂತರಾಗಿ ಇದ್ದಾಗ ವಸುದೇವಸುತಃ ಹರಿಹಿ, ವಸುದೇವನ ಮಗನಾದ ಶ್ರೀಕೃಷ್ಣನು ತತ್ರ ಆಜಗಾಮ, ಅಲ್ಲಿಗೆ ಬಂದ. ಪರಮೇಣ ಹಿ ಸೌಹೃದೇನ ಅಂತೇಳಿದ್ರೆ ಇವತ್ತು ಸ್ವಯಂವರದಲ್ಲಿ ಅರ್ಜುನ ಗೆದ್ದಿದ್ದಾನೆ ದ್ರೌಪದಿಯನ್ನು, ಅಂದರೆ ಅತ್ಯಂತ ಶ್ರೇಷ್ಠ ಧನುರ್ಧರ ಅಂತೇಳಿದರೆ ಇದೆಲ್ಲ ವಿಷಯ ಎಲ್ಲ ಗೊತ್ತಿದೆ ಕೃಷ್ಣನಿಗೆ, ಎಲ್ಲ ಗೊತ್ತಿದೆ. ದ್ರುಪದ ರಾಜ ತಪಸ್ಸು ಮಾಡಿ ಈಶ್ವರ ಧನುಸ್ಸನ್ನು ಪಡ್ಕೊಂಡದ್ದು, ಆ ಈಶ್ವರನ ಹತ್ರ ವರ ಪಡ್ಕೊಂಡದ್ದು ಇದು ಅರ್ಜುನನಿಗೆ ಅಂತೇಳಿಬಿಟ್ಟು ಆ ಎಲ್ಲ ಇಲ್ಲಿ ನಡೆದದ್ದು ಗೊತ್ತಿದೆ. ಈ ಅರ್ಜುನನಿಗೆ ಅಂತ ದ್ರುಪದ ರಾಜ ಈಗ ಅವನು ಇನ್ನೂ ಮದುವೆ ಮಾಡಿ ಕೊಡಲಿಲ್ಲ ಮಗಳನ್ನು, ಸ್ವಯಂವರ ಮಾತ್ರ ಆದದ್ದು, ಮದುವೆ ಇನ್ನಾಗಬೇಕು ಅಂತೇಳಿದರೆ ಈಗ ಅವನು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದೇನು, ತನ್ನ ಮಗಳನ್ನು ಅರ್ಜುನನಿಗೇ ಕೊಡಬೇಕು, ಅರ್ಜುನನಿಗೆ ಕೊಡಲಿಕ್ಕೆ ಅಂತ ಒಂದು ಮಗಳು ಬೇಕಂತ ಪಡ್ಕೊಂಡದ್ದು. ಸೊ ಅಂತೇಳಿದರೆ ಅವನ ದೃಷ್ಟಿಯಿಂದ ಅರ್ಜುನನನ್ನು ಬಿಟ್ಟು ಇನ್ಯಾರಿಗೂ ಮದುವೆ ಮಾಡಿಕೊಡುವಂಥ ಪರಿಸ್ಥಿತಿ ಇಲ್ಲ. ಈಗ ಅವನಿಗೆ ಅರ್ಜುನ ಅಂತಲೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಈಗ ಬ್ರಾಹ್ಮಣರು ಅಂತ ಅಷ್ಟೇ ಇರೋದು. ಇನ್ನೀಗ ಗೊತ್ತಾದಾಗ ಅರ್ಜುನನಿಗೆ ಮಾತ್ರ ಮದುವೆ ಮಾಡಿಕೊಡ್ಲಿಕ್ಕೆ ಅವನು ರೆಡಿ ಇರ್ತಾನೆ. ಇಲ್ಲಿ ಗೆದ್ದದ್ದು ಕೂಡ ಅರ್ಜುನನೇ. ಇಲ್ಲಿ 5 ಜನರು ಸೇರಿ ಊಟ ಮಾಡಿ ಅಂತ ಕುಂತಿ ಹೇಳಿದ್ದಾಳೆ. ಕೃಷ್ಣನಿಗೆ ಎಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದವನ ಹಾಗೆ ತತ್ರ ಆಜಗಾಮ ಬಂದ. ಪರಮೇಣ ಈ ಸೌರದೇನ, ಹೇಗಿದ್ದೀರಿ ಎಲ್ಲ, ಇವತ್ತು ದೊಡ್ಡ ಒಂದು ನೀವು ಅಚೀವ್ಮೆಂಟ್ ಮಾಡಿದ್ದೀರಿ ಅಂತೇಳಿದರೆ ಈ ಇದರಲ್ಲಿ ಯಾವುದು ಸ್ವಯಂವರದಲ್ಲಿ ಗೆಲ್ಲುವುದು ಅಂತೇಳಿದರೆ ಎಂಥ ಒಂದು ವಿಶೇಷ ಯಶಸ್ಸು ಕೀರ್ತಿ ನಿಮ್ಮ ಪಾಲಿಗಾಗಿದೆ, ಪಾಂಡವರ ಕೀರ್ತಿ ಅನ್ನುವಂಥದ್ದು ಅಷ್ಟು ಮೆರೆದಿದೆ ಪ್ರಪಂಚದಲ್ಲಿ ಅಂತೆಲ್ಲ ಹೇಳಿಬಿಟ್ಟು ಎಲ್ಲ ಅವರ ಹತ್ರ ಎಲ್ಲ ಬಂಧುಗಳ ಹತ್ರ ಹೇಗೆ ಮಾತಾಡಬೇಕು ಎಲ್ಲ ಮಾತಾಡಿಕೊಂಡು ಅಲ್ಲಿಂದ ಏನು ಅವನು ಮಾತಾಡ್ಕೊಂಡಿದ್ದಾನೆ. ಈ ಶ್ಲೋಕದಲ್ಲಿ ಅಷ್ಟೇ ಇರೋದು, ಮಾತಾಡ್ಕೊಂಡಿದ್ದಾನೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು 143ನೇ ಶ್ಲೋಕಕ್ಕೆ ಪ್ರಾಮಾದಿಕಂಚ. ಸಾಮಾನ್ಯವಾಗಿ ಕುಂತಿ ಪ್ರಾಮಾದಿಕವಾಗಿಯೂ ತಪ್ಪು ನುಡಿಯುತ್ತಿರಲಿಲ್ಲ. ಪ್ರಾಮಾದಿಕಂಚ ವಚನಂ ನ ಮೃಷಾ ತಯೋಕ್ತಂ ಪ್ರಾಯ ಅಂತೇಳಿದ್ರೆ ಇಷ್ಟು ತನಕದ್ದು ಕುಂತಿದೇವಿದ್ದು ಇಷ್ಟು ತನಕದ ಜೀವನ ಚರಿತ್ರೆ ನೋಡಿದರೆ ಒಂದು ಸಲವೂ ಕುಂತಿದೇವಿಯ ಬಾಯಿಂದ ಒಂದು ತಪ್ಪು ವಚನ ಅಂತ ಬಂದಿರಲಿಲ್ಲ. ಪ್ರಾಯ ತಯ ಅಂದರೆ ಆ ಕುಂತಿದೇವಿಯ ಬಾಯಿಂದ ಪ್ರಾಮಾದಿಕಂಚ ವಚನಂ ಅಂದರೆ ಪ್ರಮಾದಪೂರ್ಣವಾದ ಒಂದು ವಚನ ಅವಳು ಹೇಳುವುದು, ಅದರಿಂದ ಉಳಿದವರಿಗೆಲ್ಲ ತೊಂದರೆ ಆಗುವಂಥದ್ದು ಇಷ್ಟು ತನಕ ಆಗಲಿಲ್ಲ. ಪ್ರಾಮಾದಿಕಂಚ ವಚನಂ ನ ಮೃಷ, ಒಂದು ಸುಳ್ಳು ಮಾತಾಡೋದು, ತೊಂದರೆ ಆಗೋದು, ಅದೇ ಕುಂತಿದೇವಿ ಹೇಳಿ ಈ ಥರ ತೊಂದರೆ ಆಯಿತು ಅಂತ ಇಷ್ಟು ತನಕ ಆಗಲೇ ಇಲ್ಲ ಅವಳ ಜೀವನ ಚರಿತ್ರೆಯಲ್ಲಿ. ಇದು ಫಸ್ಟು ಅಂತ. ಪ್ರಾಯ ಅಂದ್ರೇನು, ಪ್ರಾಯಶಃ ಇಷ್ಟು ತನಕದ ಅವಳ ಜೀವನ ಚರಿತ್ರೆಯಲ್ಲಿ ಇಂಥದ್ದೊಂದು ಸಂಗತಿ ಆಗಲಿಲ್ಲ. ಅವಳೊಂದು ತಪ್ಪು ನುಡಿದದ್ದು, ಉಳಿದವರಿಗೆಲ್ಲ ಎಂಬರಾಸ್ಮೆಂಟ್ ಆಗೋದು, ತೊಂದರೆ ಆಗೋದು, ಅಯ್ಯೋ ಆ ಕುಂತಿದೇವಿಯಿಂದ ಈ ಥರ ಆಯಿತು ಅಂತ ಹೇಳಿದ್ದೇ ಇಷ್ಟು ತನಕ ಇಲ್ಲ. ಹಾಗಾಗಿ ದುರ್ವಾಸರಿಂದ, ಅಂಥ ಕೋಪಿಷ್ಟ ದುರ್ವಾಸರಿಂದ ವರ ಪಡ್ಕೊಂಡವಳವಳು ಯಾರು, ಕುಂತಿದೇವಿ. ಸೊ ಅಂಥ ಕುಂತಿದೇವಿಯಿಂದ ಇವತ್ತೊಂದು ಪ್ರಮಾದ ನಡೆದು ಹೋಯಿತು. ಸೊ ಆಮೇಲಿಂದ ಆದ್ದರಿಂದ ಯಾವತ್ತೂ ತಪ್ಪು ನುಡಿಯುವುದೇ ಇಲ್ಲ ಅಂತೇಳಿದರೆ ಕುಂತಿದೇವಿಯ ಬಾಯಿಯಿಂದ ತಪ್ಪು ಮಾತು ಬರುವುದೇ ಇಲ್ಲ ಅಂತೇಳಿದರೆ ಈ ಮಾತು ಕೂಡ ತಪ್ಪು ಮಾತು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ಅರ್ಥ ಅಲ್ಲ. ಅದು ಸರಿ. ಹಾಗಾದರೆ ಇದನ್ನು ನಡೆಸೋದು ಹೇಗೆ? ಒಬ್ಬಳು ದ್ರೌಪದಿ, ಒಬ್ಬಳು ಹುಡುಗಿ, 5 ಜನ ಹೇಗೆ ಇವಳನ್ನು ಉಣ್ಣೋದು? ಇದು ಹಾಗಾದರೆ ಇದು ನಡೆಸೋದು ಹೇಗೆ ಎಂಬ ಚಿಂತೆ ಅವರಿಗೆ ಉಂಟಾಯಿತು. ಅವಳು ತಪ್ಪು ನುಡಿಯುವುದಿಲ್ಲ, ಅವಳ ಬಾಯಿಂದ ಒಂದು ತಪ್ಪು ವಚನ ಬರುವುದೇ ಇಲ್ಲ, ಇಷ್ಟು ತನಕ ಬರಲಿಲ್ಲ. ಆದ್ದರಿಂದ ಇವತ್ತು ಕೂಡ ಅದು ತಪ್ಪು ವಚನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಹಾಗಾದರೆ ನಡೆಸೋದು ಹೇಗೆ? ಅಷ್ಟರಲ್ಲಿ ವಾಸುದೇವನಾದ ಶ್ರೀಕೃಷ್ಣನು ಅಲ್ಲಿಗೆ ಪರಮ ಸ್ನೇಹದಿಂದ ಆಗಮಿಸಿದ.
ಪರಮೇಣ ಸೌಹೃದೇನ. ಪರಮೇಣ ಅಂತೇಳಿದ್ರೆ ಶ್ರೇಷ್ಠವಾದ, ಸೌಹೃದ ಅಂತೇಳಿದ್ರೆ ಸುಹೃತ್ ಅಂತೇಳಿದ್ರೆ ಯಾವಾಗಲೂ ನಮ್ಮ ಹೃದಯದಲ್ಲಿದ್ದು ನಮಗೆ ಒಳ್ಳೆಯದನ್ನೇ ಆಶಿಸುವವನು ಸುಹೃತ್, ಒಳ್ಳೆಯ ಮಿತ್ರ ಅಂತ ಅರ್ಥ. ಸೊ ಪಾಂಡವರ ಅತ್ಯಂತ ಉತ್ತಮ ಮಿತ್ರ. ಸೊ ಪಾಂಡವರಿಗೆ ದೇವರೇ ಆಗಿರುವಂತಹ, ಅಂದರೆ ಭಗವಂತನೇ ಆಗಿರುವಂತಹ ಶ್ರೀಕೃಷ್ಣ ಅಲ್ಲಿಗೆ ಬಂದ ಅಂಥೇಳಿ ಹೀಗೆ ಕುಂತಿಯ ಮಾತಿನ ಮಹತ್ವ ಇಲ್ಲಿ ನಿರೂಪಿತವಾಗಿದೆ. ಪ್ರಮಾದವಶಾತ್ ಕೂಡ ಅವಳು ಯಾವತ್ತೂ ಸುಳ್ಳು ಹೇಳದ ಮಹಾಮಹಿಳೆ ಅಂತೇಳಿದರೆ ನಿಮಗೆಲ್ಲ ಈಗ ನೀವು ಸಹ ನಿಮ್ಮ ಹೃದಯ ಎದೆ ಮುಟ್ಟಿಕೊಂಡು ಯೋಚನೆ ಮಾಡಿ, ನಾನು ಯಾವತ್ತೂ ಸುಳ್ಳು ಹೇಳಲೇ ಇಲ್ವಾ ಅಂತೇಳಿದರೆ ಯಾರಾದರೂ ಸಿಗ್ತಾರಾ? ಇಲ್ಲ, ನಾನು ಇಷ್ಟು ತನಕ ಸುಳ್ಳೇ ಹೇಳಲಿಲ್ಲ ಅಂತ ಹೇಳುವವರು. ಸೊ ಆದರೆ ಕುಂತಿದೇವಿ ಇಷ್ಟು ತನಕ ಒಂದು ಮಾತು ಅವಳ ಬಾಯಿಯಿಂದ ಆ ಥರ ಸುಳ್ಳು ಮಾತು ಬರಲಿಲ್ಲ ಅಂತೇಳಿದರೆ ಎಷ್ಟು ಒಂದು ದೊಡ್ಡ ಒಂದು ಶ್ರೇಷ್ಠ ಮಹಿಳೆ ಅವಳು ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಆದ್ದರಿಂದ ಅವಳ ಮಾತಿನಿಂದ ಅವರೆಲ್ಲ ಒಂದು ದೊಡ್ಡ ಯೋಚನೆ, ಚಿಂತೆಗೆ ಗುರಿಯಾದರು. ಅಷ್ಟಾಗುವಾಗ ವಸುದೇವ ಸುತಃ ಅಂತ ಹೇಳಿದರು. ವಸುದೇವ ಸುತಃ ಅಂತ ಯಾಕೆ ಹೇಳಿದ್ದು ಅಂತೇಳಿದರೆ, ಕೃಷ್ಣ ಅಂತೇಳಿದರೆ ಈಗ ಎರಡೆರಡು ಜನ ಇದ್ದಾರೆ. ಒಂದು ವಸುದೇವ ಸುತ ಯಾದವ ಕೃಷ್ಣ, ಇನ್ನೊಂದು ಇವರು ವಾಸಿಷ್ಠ ಕೃಷ್ಣ, ಯಾರು ವೇದವ್ಯಾಸರು. ಸೊ ಈ ಸಾಮಾನ್ಯವಾಗಿ ಏನಾದರೂ ಒಂದು ಸಮಸ್ಯೆ ಆದಾಗ ಪಾಂಡವರಿಗೆ ಬರುವುದು ವೇದವ್ಯಾಸರು, ಯಾದವ ಕೃಷ್ಣ ಅಲ್ಲ. ಯಾದವ ಕೃಷ್ಣ ಬಂದದ್ದು ಆಮೇಲೆ, ಮೊದಲೆಲ್ಲ ಬರ್ತಾ ಇದ್ದದ್ದು ಅವರೇ ವೇದವ್ಯಾಸರು. ಏನು ಪ್ರಾಬ್ಲಮ್ ಇದ್ದರೂ ವೇದವ್ಯಾಸರೇ ಬರುವುದು. ಸೊ ಇವತ್ತು ವೇದವ್ಯಾಸರು ಬಂದದ್ದಲ್ಲ, ವಸುದೇವ ಸುತ ಯಾದವ ಕೃಷ್ಣ ಬಂದದ್ದು ಅಂತ ಹಾಗೆ ವಿಶೇಷಣ ಹಾಕಿದ್ದಾರೆ. ಸೊ ಹಾಗೆ ಇಲ್ಲಿ ಬಂದಿದ್ದಾನೆ ಕೃಷ್ಣ. ಸೊ ಕೃಷ್ಣ ಬಂದು ಪರಮ ಸುಹೃತ್, ಪಾಂಡವರ ಎಲ್ಲ ಕಷ್ಟ ಕಾಲದಲ್ಲಿಯೂ ಕೂಡ ಅಂತೇಳಿದರೆ ಪಾಂಡವರಿಗೆ ಸರಿಯಾದ ಪರಿಹಾರ, ಪಾಂಡವರನ್ನು ಮಾರ್ಗದರ್ಶನ ಮಾಡಿ ಮುನ್ನಡೆಸಿಕೊಂಡು ಪಾಂಡವರ ಸಂಪೂರ್ಣ ರಕ್ಷಣೆ ಮಾಡ್ತಾ ಇದ್ದವನು ಯಾರಂದರೆ ಯಾದವ ಕೃಷ್ಣ. ಈ ಕೃಷ್ಣ ಅವನೇ ಬಂದಿದ್ದಾನೆ. ಈಗ ಬಂಧುಗಳ ಮನೆಗೆ ಬಂದು ಸಮಾಗಮ ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ಆಮೇಲಿಂದ ಏನು ಸಮಸ್ಯೆಗೆ ಏನು ಪರಿಹಾರ ಸಿಗ್ತದಂತ ಮುಂದಿನ ಇದರಲ್ಲಿ ಗೊತ್ತಾಗುತ್ತೆ. ಶ್ರೀಕೃಷ್ಣ ಅರ್ಪಣ ಮಸ್ತು.